ಇದರ ನಡುವೆ ಈಗ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಅಹಿಂದ ದಾಳವನ್ನ ಉಳಿಸ್ತಾ ಇದೆ. ಏಪ್ರಿಲ್ 26ರಂದು ಅಹಿಂದ ವಿಚಾರಣಾ ಸಂಕಿರಣ ಆಯೋಜನೆ ಮಾಡಲಾಗಿದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ವಿಚಾರ ಸಂಕಿರಣ ನಡೆಯುತ್ತೆ. ಅಹಿಂದ 25 ಹೋರಾಟ ಸಾಧನೆ ಸಂಕಲ್ಪ ವಿಚಾರಣೆ ಸಂಕಿರಣ ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 2005ರಂದು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆದಿತ್ತು. ಇಷ್ಟು ವರ್ಷ ಆದ ನಂತರ ಈಗ ಮತ್ತೊಮ್ಮೆ ಈ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಿಂದಲೇ ಸಿಎಂ ಸಿದ್ದರಾಮಯ್ಯ ಅವರ ಅಹಿಂದ ನಾಯಕತ್ವ ಗಟ್ಟಿಗೊಂಡಿತ್ತು. ಆವಾಗ ಇದೀಗ 25 ವರ್ಷ ಆಯಿತು. 25 ವರ್ಷ ಪೂರೈಸಿದ ಹಿನ್ನೆಲೆ ಅಹಿಂದ 25 ಹೋರಾಟ ಸಾಧನೆ ಸಂಕಲ್ಪ ಕಾರ್ಯಕ್ರಮವನ್ನ ಈಗ ನಿಯೋಜನೆ ಮಾಡಿಕೊಂಡಿದ್ದಾರೆ. ಎರಡು ರೀತಿಯಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಚಾರಣಾ ಸಂಕಿರಣ ಇದು. ನಾಯಕತ್ವ ಬದಲಾವಣೆ ಚರ್ಚೆ ಕೂಡ ಆಗಬಹುದು. ಮತ್ತೊಂದು ಕಡೆ ಇಂತಹ ಸಂದರ್ಭದಲ್ಲಿ ನಡೀತಾ ಇರುವಂತಹ ಕಾರಣ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಿಎಂ ಅವರ ಬಣ ಈಗ ತಯಾರಾಗಿದೆ. ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿಗೆ ಅಹಿಂದ ನಾಯಕತ್ವದ ಜವಾಬ್ದಾರಿ ಇರಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಎರಡು ಚರ್ಚೆಗಳ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ವಿಚಾರಣಾ ಸಂಕಿರಣ ಸಮಾವೇಶ ಟೋಟಲ್ 25 ವರ್ಷ ಆದ ನಂತರ ನಡೀತಾ ಇರುವಂತಹ ಸಮಾವೇಶ ಇದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ವಿಚಾರದಲ್ಲೂ ಕೂಡ ಅಲ್ಪಸಂಖ್ಯಾತ ನಾಯಕರ ತಲೆದಂಡ ಏನಾಗಿದೆ, ಇದರಲ್ಲಿ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಬಹುದು, ಮೈನಸ್ ಪಾಯಿಂಟ್ ಕೊಡಬಹುದು ಅನ್ನುವಂಥ ಭಯದಲ್ಲೇ ಬಹಳಷ್ಟು ನಾಯಕರಿದ್ದಾರೆ. ಹಾಗಾಗಿ ಈ ವಿಚಾರವೂ ಕೂಡ ಈ ಒಂದು ಸಮಾವೇಶದಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ಜಾತಿ ಗಣತಿ ವರದಿ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಸಮಾವೇಶದಲ್ಲಿ ಇಷ್ಟೊಂದು ವಿಚಾರಗಳ ಕುರಿತು ಚರ್ಚೆ ಆಗಬಹುದು. 25 ವರ್ಷ ಆದ ನಂತರ ಅಹಿಂದ ಸಮಾವೇಶ ನಡೆಯುತ್ತೆ. ಹಾಗಾಗಿ ಒಂದು ರೀತಿಯಾಗಿ ಮತ್ತೊಮ್ಮೆ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಏನು ದೆಹಲಿಯಲ್ಲಿ ಸರ್ಕಸ್ ಮಾಡ್ತಿದ್ದಾರಲ್ಲ ಹೈಕಮಾಂಡ್ ನಾಯಕರನ್ನ ಮನವೊಲಿಸಲಿಕ್ಕೆ, ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಬಣ ಅಹಿಂದ ನಾಯಕರ ಜೊತೆ ಸೇರಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಆ ಒಂದು ಹೈಕಮಾಂಡ್ ನಾಯಕರ ಗಮನವನ್ನ ತಮ್ಮತ್ತ ಸೆಳೆಯೋದಕ್ಕೆ ಎಲ್ಲ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಹಾಗಾಗಿ ಇದೀಗ ಟೋಟಲ್ 25 ವರ್ಷಗಳ ನಂತರ ಈ ಒಂದು ಸಮಾವೇಶ ಆಯೋಜನೆಗೊಂಡಿದೆ. ಇದೀಗ 25 ವರ್ಷ ಪೂರೈಸಿದ ಹಿನ್ನೆಲೆ ಅಹಿಂದ 25 ವಿಚಾರಣಾ ಸಂಕಿರಣ ಕೂಡ ನಡೆಯುತ್ತೆ. ಎರಡು ರೀತಿಯಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಒಂದು ವಿಚಾರ. ಆಲ್ಮೋಸ್ಟ್ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಲವೊಂದು ಅಲ್ಪಸಂಖ್ಯಾತರು ಅಂತಂದ್ರೆ ಮುಸ್ಲಿಂ ನಾಯಕರ ತಲೆದಂಡ ಆಗ್ತಾ ಇದೆ. ಈ ವಿಚಾರವಾಗಿ ಬಹಳಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಕುರಿತು ಮುಸ್ಲಿಂ ನಾಯಕರು ಕೂಡ ಈಗ ಮುಂಬರುವಂತಹ ದಿನಗಳಲ್ಲಿ ಮುಂಬರುವಂತಹ ಚುನಾವಣೆಗಳಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳಿ ಒಂದು ಕಡೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಒಂದು ರೀತಿಯಾಗಿ ಭಯದ ವಾತಾವರಣ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ಬಹುದು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಒಂದು ಕಡೆ ಡಿಕೆ ಬ್ರದರ್ಸ್ ದೆಹಲಿಯಲ್ಲಿ, ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯ ಅವರ ಬಣದಿಂದ ಆಗ್ತಾ ಇರುವಂತಹ ಅಲ್ಪಸಂಖ್ಯಾತರ ಈ ಒಂದು ವಿಚಾರ ಇರಬಹುದು. ಈಗ ಒಂದು ಸಮಾವೇಶ ಕೂಡ ಈಗ ಮಾಡ್ತಾ ಇರುವಂತದ್ದು. ಹಾಗಾಗಿ ಇದೆಲ್ಲವೂ ಕೂಡ ಯಾವ ಸ್ವರೂಪ ಪಡಿಬಹುದು, ಏನ್ ಬದಲಾವಣೆ ಆಗ್ಬಹುದು? ರೋಶಿನಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಇರುವಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಅದನ್ನ ಸರಿದೂಗಿಸುವಂತಹ ಪ್ರಯತ್ನವನ್ನ ಹಲವು ಬಾರಿ ಕೂಡ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅದು ನಡೀತಾ ಇದೆ. ಈ ನಡುವೆ ಒಂದು ಕಡೆ ನಾಯಕತ್ವ ಜಟಾಪಟಿ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಮೌನವನ್ನ ವಹಿಸಿದ್ದಾರೆ. ಅದನ್ನ ಮತ್ತಷ್ಟು ಒಂದು ತೀರ್ಮಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಲವು ಹರಸಾಹಸವನ್ನು ಕೂಡ ಪಡ್ತಿದ್ದಾರೆ. ದೆಹಲಿಯಲ್ಲಿ ಕೂಡ ಈಗ ಬೀಡು ಬಿಟ್ಟಿರ್ತಕ್ಕಂಥದ್ದು, ಹಲವು ಕಾರ್ಯಕ್ರಮಗಳ ನಿಮಿತ್ತ ಕೇಂದ್ರ ಒಂದು ಮಿನಿಸ್ಟರ್ಗಳನ್ನು ಕೂಡ ಭೇಟಿ ಮಾಡ್ತಾ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಆಗಿರತಕ್ಕಂಥ ದಾಳವನ್ನ ಉಳಿಸ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಅದಕ್ಕೆ ವಿರೋಧವಾಗಿ ಒಂದ್ ಕಡೆ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ, ಸಿಎಂ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಕಾಂಗ್ರೆಸ್ ಪಾಳೆಯದಲ್ಲಿ, ಅದರಲ್ಲೂ ಅಹಿಂದ ಒಂದು ಪಾಳೆಯದಲ್ಲಿ ಕೂಡ ಅದು ದೊಡ್ಡ ಮಟ್ಟಿಗೆ ಶಕ್ತಿಯ ಪ್ರದರ್ಶನ ರೀತಿಯಲ್ಲಿ ಕೂಡ ವರ್ಕೌಟ್ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ವಿಚಾರಣಾ ಸಂಕೀರ್ಣ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಹಿಂದ ನಾಯಕರು ಎಲ್ಲರೂ ಕೂಡ ಸೇರಿ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಅಹಿಂದ ಚಳವಳಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅಹಿಂದದ 25 ವರ್ಷದ ಹೋರಾಟದ ಸಾಧನೆ ಸಂಕಲ್ಪ ಅನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ವಿಚಾರಣಾ ಸಂಕೀರ್ಣ ಅನ್ನುವಂಥದ್ದನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು.
ಈ ಒಂದು ವಿಚಾರಣಾ ಸಂಕಿರಣದಲ್ಲಿ ಹಲವು ಪ್ರಮುಖವಾಗಿರ್ತಕ್ಕಂತ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅಹಿಂದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಇರಬಹುದು, ಪರಮೇಶ್ವರ್ ಇರಬಹುದು, ಮತ್ತೆ ಮುಸ್ಲಿಂ ಸಮುದಾಯದ ನಾಯಕರು ಇರಬಹುದು, ಅಹಿಂದ ವರ್ಗದ ಪ್ರಮುಖ ನಾಯಕರಾಗಿರ್ಬೋದು, ಇವರೆಲ್ಲರೂ ಕೂಡ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಅಹಿಂದ ರೀತಿಯಲ್ಲಿ ಚಳುವಳಿ ಏನು ಹಿಂದೆ ಆಗಿತ್ತು ಅದೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ವಿಚಾರಣೆ ಸಂಕಿರಣ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯ ಬಿಕ್ಕಟ್ಟು ಬಂದಂತ ಸಂದರ್ಭದಲ್ಲಿ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಅಹಿಂದ ನಾಯಕರು. ಈ ಹಿಂದೆಯೂ ಕೂಡ ಸಿಎಂ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಂತ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಾಸನದಲ್ಲಿ ಆಯೋಜನೆ ಆಗಿತ್ತು. ಅದು ಹೈಕಮಾಂಡ್ ನಾಯಕರ ಕೆಂಗಣಿ ಗುರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನ ತಡೆ ಹಿಡಿಯುವಂತ ಪ್ರಯತ್ನ ಮಾಡಿ ಅದು ಪಕ್ಷದ ವೇದಿಕೆಯಲ್ಲಿ ಕೂಡ ಆಯೋಜನೆ ಮಾಡುವಂತ ರೀತಿಯಲ್ಲಿ ಕೂಡ ಮಾಡುವಂತ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿ ಕೂಡ ಕಂಡಿದ್ರು. ಅದಾಗಿ ಕೂಡ ಇದೀಗ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಅಹಿಂದ ನಾಯಕರು ಸೇರಿ ದೊಡ್ಡ ಮಟ್ಟದ ಒಂದು ವಿಚಾರಣಾ ಸಂಕಿರಣ ಕಾರ್ಯಕ್ರಮ ಮಾಡಬೇಕು, ರಾಜ್ಯ ಮಟ್ಟದ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇದೀಗ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಣಾ ಸಂಕಿರಣದಲ್ಲಿ ಹಲವು ವಿಚಾರಗಳು ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಂದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಅಂದ್ರೆ ಮುಸ್ಲಿಂ ನಾಯಕರ ತಲೆದಂಡ ಏನಾಯ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಕಡೆ ಈ ಒಂದು ಅಹಿಂದ ನಾಯಕನಿಗೆ ಎಲ್ಲೋ ಒಂದು ಕಡೆ ಇದು ಸಿಎಂ ಸ್ಥಾನ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಅವ್ರು ಆಡಳಿತ ನಡೆಸೋಕೆ ಬಿಡ್ತಾ ಇಲ್ಲ ಅನ್ನುವಂತ ನಿಟ್ಟಿನ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ರೋಶಿನಿ, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.